ತಾವು ಮಾಡುವಂಥ ಚಟುವಟಿಕೆಗಳ ಮೇಲೆ ಪೊಲೀಸ್ ಇಲಾಖೆ ಸಂಪೂರ್ಣವಾದಂಥ ನಿಗಾ ಇಟ್ಟಿರುತ್ತೆ. ನೀವು ಮಾಡಿರುವಂಥ ರೀಲ್ಸ್ಗಳಾಗಿರ್ಬೋದು, ಅದರಲ್ಲಿ ಬಳಸುವಂಥ ವಸ್ತುಗಳಾಗಿರ್ಬೋದು ಕಾನೂನು ಬಾಹಿರ ಆಗಿತ್ತು ಅಂತಂತಂದರೆ ಪೊಲೀಸ್ ಇಲಾಖೆ ನಿಮ್ಮ ಮೇಲೆ 100% ಆ್ಯಕ್ಷನನ್ನು ತಗೊಳ್ಳುತ್ತೆ. ನೀವು 1 ಲಕ್ಷ ಬೈಕ್ ತೊಗೊಂಡು ಅದರಲ್ಲಿ ಓಡಾಡೋರು ನೀವು, ಮಾಡೋರು ನೀವು, ನಿಮ್ಮ ಕುಟುಂಬ ಸದಸ್ಯರನ್ನ ಕೂಡಿಸ್ತೀರಿ, ಮಕ್ಕಳನ್ನ ಕೂಡಿಸ್ತೀರಿ. ಆ್ಯಕ್ಸಿಡೆಂಟಲ್ಲಿ ಮ್ಯಾಕ್ಸಿಮಮ್ ಡೆತ್ ಆಗೋದೇ ಹೆಡ್ ಇಂಜುರಿ ಅಂತ 2 ವೀಲರ್ಸಿದ್ದು. ಸೊ ಹಾಗಾಗಿ 100% ಹೆಲ್ಮೆಟ್ ಹಾಕೋದ್ರಿಂದ ಸರ್ಕಾರಕ್ಕಾಗಲಿ ಪೊಲೀಸ್ ಇಲಾಖೆಗಾಗಲಿ ಫೈನ್ ಈಸ್ ನಾಟ್ ದ ಇಶ್ಯೂ. ದ ಪರ್ಪಸ್ ಈಸ್ ಟು ಸೇವ್ ದ ಲೈಫ್ಸ್ ಆಲ್ ಆಫ್ ಯು ಇನ್ಕ್ಲೂಡಿಂಗ್ ಪೊಲೀಸ್ ವಿಯರಿಂಗ್ ಹೆಲ್ಮೆಟ್ಸ್ ಕಂಪಲ್ಸರಿಲಿ. ಇಲ್ಲ ಅಂತಂತಂದರೆ ಮನೆಗೆ ನೋಟಿಸಸ್ಗಳು ಚಾನಲ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಡಿಸಿಪ್ಲಿನ್ ಈಗ ಇನ್ನು ಏನು ಸೋಷಿಯಲ್ ಮೀಡಿಯಾ ಮತ್ತು ಟ್ರಾಫಿಕದ್ದು ಒಂದು ಜಸ್ಟ್ ಎಲ್ಲರೂ ಇದ್ದೀರಾ, ಈ ಸೋಷಿಯಲ್ ಮೀಡಿಯಾ ರೀಲ್ಸ್ಗಳನ್ನ ಮಾಡ್ತಾರೆ. ಸೊ ನಮ್ಮ ಜಿಲ್ಲೆಯ ಯುವಕರಿಗಾಗಿರ್ಬೋದು, ಕೆಲವೊಂದಿಷ್ಟು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳಿಗಾಗಿರ್ಬೋದು, ಇಷ್ಟೇ ಮೆಸೇಜ್ ಏನು ಅಂತಂತಂದರೆ ತಾವು ಮಾಡುವಂಥ ಚಟುವಟಿಕೆಗಳ ಮೇಲೆ ಪೊಲೀಸ್ ಇಲಾಖೆ ಸಂಪೂರ್ಣವಾದಂಥ ನಿಗಾ ಇಟ್ಟಿರುತ್ತೆ. ನೀವು ಮಾಡಿರುವಂಥ ರೀಲ್ಸ್ಗಳಾಗಿರ್ಬೋದು, ಅದರಲ್ಲಿ ಬಳಸುವಂಥ ವಸ್ತುಗಳಾಗಿರ್ಬೋದು ಕಾನೂನು ಬಾಹಿರ ಆಗಿತ್ತು ಅಂತಂತಂದರೆ ಪೊಲೀಸ್ ಇಲಾಖೆ ನಿಮ್ಮ ಮೇಲೆ 100% ಆ್ಯಕ್ಷನನ್ನು ತಗೊಳ್ಳುತ್ತೆ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ಬಳಕೆದಾರರಾಗಿರ್ಬೋದು, ರೀಲ್ಸ್ ಮಾಡೋರಾಗಿರ್ಬೋದು, ಅದರಲ್ಲಿ ಯೂಸ್ ಮಾಡುವಂಥ ನಿಮ್ಮ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಹೌದಾ, ನೀವು ಮಾಡುವಂಥದ್ದು ಸಮಾಜದಲ್ಲಿ ಭಯವನ್ನು ಸೃಷ್ಟಿ ಮಾಡುವಂಥದ್ದಾಗಿತ್ತು ಅಂತಂದರೆ ಇಲಾಖೆ ನಿಮ್ಮ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳುತ್ತೆ. ಇನ್ನೊಂದು, ಈಗ ಏನು ದ ಸ್ಪೆಷಲ್ ಡ್ರೈವ್ ಅನ್ನೋದಕ್ಕೆ ದಿಸ್ ಜನವರಿ ಮಂತ್ ಏನು ಅಂತಂದರೆ ದ ಟ್ರಾಫಿಕ್ ಅವೇರ್ನೆಸ್ ಮಂತ್ ಅಂತಂದರೆ ನಾವು ಪ್ರತಿ ವರ್ಷ ಮಾಡೇ ಮಾಡ್ತೀವಿ. ಸೊ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಆನ್ ಎನ್ ಎವರೇಜ್ ಲಾಸ್ಟ್ 5-6 ಇಯರ್ಸದ್ದು ನಾನು ಡೇಟಾ ನೋಡಿದರೆ ಅರೌಂಡ್ 450 ಡೆತ್ಸ್ ಆಗುತ್ತೆ ಆಕ್ಸಿಡೆಂಟ್ಸ್ಗಳಲ್ಲಿ ಓವರ್ ಎ ಪೀರಿಯಡ್ ಆಫ್ 1 ಇಯರ್. ಅದರಲ್ಲಿ 70-75% 2 ವೀಲರ್ದಲ್ಲೇ ಆಗ್ತವೆ. ಸೊ ಹಾಗಾಗಿ ಅದನ್ನು ಕೂಡ ಈಗ ಸ್ಕೂಲು ಕಾಲೇಜ್ ಇದರ 2 ಸ್ಟೆಪ್ಸ್, ಒಂದು ಎನ್ಫೋರ್ಸ್ಮೆಂಟ್ ಇರುತ್ತೆ, ಒಂದು ಅವೇರ್ನೆಸ್ ಇರುತ್ತೆ, ಇನ್ನೊಂದು ಪಾರ್ಟಿಸಿಪೇಷನ್ ಇರುತ್ತೆ. ಈ 3 ಆದಾಗ ಮಾತ್ರ ಇದು ಸಕ್ಸಸ್ಫುಲ್ ಆಗುತ್ತೆ. ಅವೇರ್ನೆಸ್ಸು ನಾವು ಎವ್ರಿ ಟೈಮ್ ಮಾಡ್ತಾನೆ ಇರ್ತೀವಿ, ಅವೇರ್ನೆಸ್ ಎಲ್ಲರಿಗೂ ಗೊತ್ತಿದೆ, ಹೌದಾ. ಈಗ ನಮ್ಮ ಬಸವರಾಜರು ಹಿಡಿದಿರೋ ಮೊಬೈಲು ಸುಮಾರು ಒಂದು 30,000 ರೂಪಾಯಿದಿದೆ. ಅದ್ರ ಕವರು ಏನಿಲ್ಲ ಅಂತಂದರೆ ಇಲ್ಲ 20,000 ಇಲ್ಲ 10,000 15,000 ಇರಲಿ. ಸೊ ಎ ಪರ್ಸನ್ನು ಮೊಬೈಲ್ ಪರ್ಚೇಸ್ ಮಾಡ್ತಾರೆ, ಏನು 50,000 ಇಟ್ಕೊಂಡು 1 ಲಕ್ಷವರೆಗೂ ಪರ್ಚೇಸ್ ಮಾಡ್ತಾರೆ. ಬೈಕ್ ವ್ಯಾಲ್ಯೂ ಎಷ್ಟಿದೆ 2 ವೀಲರದ್ದು? ಅದು 50,000 ಅಂತ ಹಿಡಿದು 1 ಲಕ್ಷ ಇದೆ. ನಿಮ್ಮ ಮೊಬೈಲ್ಗೂ ಅಷ್ಟೇ ಇದೆ. 50,000 ಅಂತ 1 ಲಕ್ಷ, 20,000, 15,000, ಸೊ ಅಪ್ ಟು 1 ಲ್ಯಾಕ್ 1.5 ಲ್ಯಾಕ್ವರೆಗೂ ಮೊಬೈಲ್ ಇದೆ. ನಿಮ್ಮ ಮೊಬೈಲನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ತೊಗೊಂಡ ತಕ್ಷಣ ಏನು ಮಾಡ್ತೀರಾ? ಫಸ್ಟು ಅದಕ್ಕೊಂದು ಸ್ಕ್ರೀನ್ ಗಾರ್ಡು, ಒಂದು ಕವರ್ ಹಾಕ್ತೀರಿ. ನೀವು 1 ಲಕ್ಷ ಬೈಕ್ ತೊಗೊಂಡು ಅದರಲ್ಲಿ ಓಡಾಡೋರು ನೀವು, ಮಾಡೋರು ನೀವು, ನಿಮ್ಮ ಕುಟುಂಬ ಸದಸ್ಯರನ್ನ ಕೂಡಿಸ್ತೀರಿ, ಮಕ್ಕಳನ್ನ ಕೂಡಿಸ್ತೀರಿ. ಆ್ಯಕ್ಸಿಡೆಂಟಲ್ಲಿ ಮ್ಯಾಕ್ಸಿಮಮ್ ಡೆತ್ ಆಗೋದೇ ಹೆಡ್ ಇಂಜುರಿ ಅಂತ 2 ವೀಲರ್ಸಿದ್ದು. ಸೊ ಹಾಗಾಗಿ 100% ಹೆಲ್ಮೆಟ್ ಹಾಕೋದ್ರಿಂದ ಸರ್ಕಾರಕ್ಕಾಗಲಿ ಪೊಲೀಸ್ ಇಲಾಖೆಗಾಗಲಿ ಫೈನ್ ಈಸ್ ನಾಟ್ ದ ಇಶ್ಯೂ. ದ ಪರ್ಪಸ್ ಈಸ್ ಟು ಸೇವ್ ದ ಲೈಫ್ಸ್, ಹೌದಾ. ಒಂದು ಕುಟುಂಬದಲ್ಲಿ ಒಬ್ಬ ದುಡಿಯುವಂಥ ವ್ಯಕ್ತಿ ಬದುಕದ ಅಂತಂತಂದರೆ ಆ ಕುಟುಂಬಕ್ಕೆ ಎಷ್ಟು ಪ್ರಯೋಜನ ಆಗುತ್ತೆ ಅನ್ನೋದನ್ನು ನಾವು ಅರ್ಥಕೊಳ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಟ್ರಾಫಿಕದ್ದು ಆಗಿರ್ಬೋದು, ಮತ್ತು ಈ ಟಿಂಟೆಡ್ ಗ್ಲಾಸಸ್, ಹೌದಾ. ಟಿಂಟೆಡ್ ಗ್ಲಾಸಸ್ ಜನರಲಿ ಯಾರು ಯೂಸ್ ಮಾಡ್ತಾರೆ ಅಂದರೆ ಕಾಮನ್ ಮ್ಯಾನ್ ಯೂಸ್ ಮಾಡಲ್ಲ. ಈ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸೇ ಜಾಸ್ತಿ ಯೂಸ್ ಮಾಡೋದು. ಅವ್ರು ಹೊರಗಡೆ ಎಲ್ಲಿ ಹೋದ್ರು ಏನು ಹೋದ್ರು ಕಣ್ಣಿಗೆ ಕಾಣಬಾರ್ದು ಅಂತಂತೇಳಿ ಆ ರೀತಿ ಟಿಂಟೆಡ್ ಗ್ಲಾಸಸ್ಗಳನ್ನು ಕಪ್ಪು ಏನು ಕವರ್ಸನ್ನು ಹಾಕಿಬಿಟ್ಟು ಹೊರಗಡೆ ಇದ್ದಿದ್ದು ಕಾಣಿಸುತ್ತೆ, ಒಳಗಡೆ ಇದ್ದಿದ್ದು ಯಾರು ಕಾಣಿಸ್ಬಾರ್ದು ಅನ್ನೋಂಥ ಉದ್ದೇಶದಿಂದನೂ ಮಾಡ್ತಾರೆ. ಮತ್ತು ಬಿಸಿಲಿಗೂ ಕೂಡ ಕೆಲವೊಂದಿಷ್ಟು ಜನ ಮಾಡ್ತಾರೆ. ಬಟ್ ದೇರ್ ಇಸ್ ಸರ್ಟನ್ ಪರ್ಸೆಂಟೇಜ್ ಆಫ್ ಗ್ಲೇರ್ ಇರಬೇಕು ಅನ್ನೋದು ಇದೆ ಅದರಲ್ಲಿ, ನಾಟ್ 100%. ಎ ಸರ್ಟನ್ ಪರ್ಸೆಂಟೇಜ್ ಇಸ್ ಅಲೌಡ್, ನಾಟ್ 100%. ಸೊ ಹಾಗಾಗಿ ಅದನ್ನು ಕೂಡ ನಮ್ಮ ಟ್ರಾಫಿಕ್ ಪೊಲೀಸರು ಅದನ್ನು ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಕಂಟ್ರೋಲಿಗೂ ಸಂಬಂಧಪಟ್ಟಂತೆ ಈಗಾಗಲೇ ಅದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನು ನಡೀತಾ ಇದೆ. ಮತ್ತು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ಲು ಕೂಡ ಪ್ರಾಜೆಕ್ಟಿಂದ ನಗರಾಭಿವೃದ್ಧಿ ಇಲಾಖೆಯಿಂದ ಸಿಕ್ಕಿದೆ. ಐ ಥಿಂಕ್ ಬೈ June we should be able to have our own traffic management control. So tender and everything will be done by Vijaypur Development Authority. ಅದು ಕೂಡ ಕೆಲಸ ನಡೀತಾ ಇದೆ. By June end we should have a TMC, a traffic management control in place, so that the camera enabled, artificial intelligence based enabled ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮು ಕೂಡ ನಮ್ಮ ಸಿಟಿಗೆ ಬರುತ್ತೆ ಅನ್ನುವಂಥ ಒಂದು ಆಶಾಭಾವನೆಯೂ ಇದೆ. ದ ವರ್ಕ್ ಈಸ್ ಆಲ್ರೆಡಿ ಇನ್ ಪ್ರೋಗ್ರೆಸ್. ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ಸ್ಗಳು ಏನೇನು ಆಗಬೇಕಾಗಿತ್ತು, ದ ಕಾರ್ಪೊರೇಷನ್ ಯಂತ್ರ ಆಗಿರ್ಬೋದು ಮತ್ತು ವಿಜಯಪುರ ಡೆವಲಪ್ಮೆಂಟ್ ಅಥಾರಿಟಿ ಯಂತ್ರ ಆಗಿರ್ಬೋದು, ಎಲ್ಲ ಕೂಡ ಕೆಲಸಗಳಾಗಿದ್ದಾವೆ. ಇನ್ನೇನು ದ ಟೆಂಡರ್ ಆ್ಯಂಡ್ ವರ್ಕ್ ಆರ್ಡರ್ ಆ್ಯಂಡ್ ದ ಇಂಪ್ಲಿಮೆಂಟೇಷನ್, ಐ ಬಿಲೀವ್ ಇಟ್ ಶುಡ್ ಹ್ಯಾಪನ್ ಇನ್ ನೆಕ್ಸ್ಟ್ 5 months. So by June we should be able to see all of you including police
ವಿಯರಿಂಗ್ ಹೆಲ್ಮೆಟ್ಸ್ ಕಂಪಲ್ಸರಿಲಿ. ಇಲ್ಲ ಅಂತಂತಂದರೆ ಮನೆಗೆ ನೋಟಿಸಸ್ಗಳು ಚಾನಲ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಡಿಸಿಪ್ಲಿನ್, ದ ಸಿವಿಕ್ ಡಿಸಿಪ್ಲಿನ್ ಅನ್ನೋದೇನಿದೆ ಆಟೋಮೆಟಿಕ್ಲಿ ಫಾಲ್ಸ್ ಇನ್ ಲೈನ್. ಸೊ ವಿ ಆರ್ ಹೋಪಿಂಗ್ ಫಾರ್ ದ ಬೆಟರ್ ಫ್ಯೂಚರ್. Famous food items at Himalayan Resto Cafe now in Vijaypura. ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ಪಾರ್ಟಿ ಪ್ಲಾನೆಟ್ ಹಿಮಾಲಯ ರೆಸ್ಟೋರೆಂಟಲ್ಲಿ ನಾವು ಬರ್ತ್ಡೇ ಪಾರ್ಟಿ ಮಾಡಿರೋದು. ಮತ್ತು ಹಾಗೆ ನಮ್ಮ ಅಪ್ಪಾಜಿ ರಿಟೈರ್ಮೆಂಟ್ ಆಗಿರೋ ಕಾರ್ಯಕ್ರಮನೂ ಇದೇ ಹೋಟೆಲಲ್ಲೇ ಮಾಡಿರೋದು. ಬರ್ತ್ಡೇ ಪಾರ್ಟಿ ಎಲ್ಲನೂ ಇರುತ್ತೆ. ಹೋಟ್ಲದ್ದು ಊಟದ ಮಾತ್ರ ಕೊಡಬೇಕು. ಅದರಲ್ಲಿ ಅನ್ಲಿಮಿಟೆಡ್ ಊಟ ಇಟ್ಟಿದ್ದಾರೆ. ಭಾಳ ಚೆನ್ನಾಗೈತೆ ಊಟ ಎಲ್ಲನೂ ಊಟ ಫೆಸಿಲಿಟಿನೂ ಚೆನ್ನಾಗೈತೆ. ರುಚಿ ರುಚಿಯ ಅದ್ಭುತ ಆರೋಗ್ಯಕರ ಹಿಮಾಲಯದ ವಿಶೇಷ ರುಚಿಗಳೊಂದಿಗೆ ಚೈನೀಸ್, ಕಾಂಟಿನೆಂಟಲ್ ಮತ್ತು ಭಾರತೀಯ ಆಹಾರಗಳ ಅದ್ಭುತ ಸಂಯೋಜನೆ. ತಾಜಾ ಕಾಫಿ, ಸ್ನಾಕ್ಸ್, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗಾಗಿ ಸೂಕ್ತ ಸ್ಥಳ ಹಿಮಾಲಯ ರೆಸ್ಟೋ ಅಂಡ್ ಕೆಫೆ, ವಿಜಯಪುರ ನಗರದ ಸೋಲಾಪುರ ರಸ್ತೆ ಪಾಟೀಲ್ ಪ್ಲಾನೆಟ್ ನಲ್ಲಿ ಹೊಸದಾಗಿ ಭವ್ಯ ಉದ್ಘಾಟನೆಗೊಂಡ ಹಿಮಾಲಯ ರೆಸ್ಟೋ ಅಂಡ್ ಕೆಫೆ. ಶುದ್ಧತೆ, ರುಚಿ, ಆರೋಗ್ಯಕರ ಆಹಾರಗಳ ಅದ್ಭುತ ಹಿಮಾಲಯದ ಸ್ಪೆಷಲ್ ರುಚಿಕರ ಆಹಾರಗಳು. ಒಮ್ಮೆ ಬನ್ನಿ, ಮತ್ತೆ ಮತ್ತೆ ಬರಬೇಕೆನ್ನಿಸುತ್ತದೆ. ಇಲ್ಲಿ ತಾಜಾ ಕಾಫಿ, ಸ್ನಾಕ್ಸ್, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗಾಗಿ ಸೂಕ್ತವಾದ ಸ್ಥಳ ಹೊಂದಿದ್ದು ಅಷ್ಟೇ ಅಲ್ಲ, ಮಕ್ಕಳ ಮನರಂಜನೆಗಾಗಿ ಸುಸಜ್ಜಿತ ವ್ಯವಸ್ಥೆ ಮತ್ತು ಮಕ್ಕಳ ಹಾಗೂ ಪೋಷಕರ ಹಾಗೂ ಗೆಳೆಯರಿಗೆ ಬರ್ತ್ಡೇ ಸೆಲೆಬ್ರೇಷನ್ ಗಾಗಿ ಉತ್ತಮ ಡೆಕೋರೇಷನ್ಸ್, ಲೈಟಿಂಗ್, ಮನೋರಂಜನೆಗಾಗಿ ಸುಸಜ್ಜಿತ ವ್ಯವಸ್ಥೆ ಲಭ್ಯ. ಇಲ್ಲಿ ಊಟದ ಆರ್ಡರ್ ಕೂಡ ಪಡೆಯಬಹುದು. ಹೊರಗಿನ ವಾತಾವರಣದ ರೆಸಾರ್ಟ್ ನಂತೆ ಇಲ್ಲಿ ಸೌಲಭ್ಯ. ಒಮ್ಮೆ ನೀವು ನಿಮ್ಮ ಗೆಳೆಯರ ಬಳಗ ಹಾಗೂ ಪರಿವಾರದೊಂದಿಗೆ ಬನ್ನಿ, ನಮ್ಮ ಆಹಾರದ ರುಚಿ ಪಡೆಯಿರಿ. ಆರ್ಡರ್ ಪಡೆಯಲು ಈಗಲೇ ಕರೆ ಮಾಡಿರಿ 9356870192 ಹಾಗೂ 8147147192. ನಮ್ಮ ಸ್ಥಳ ಹಿಮಾಲಯ ರೆಸ್ಟೋ ಅಂಡ್ ಕೆಫೆ, 3rd ಫ್ಲೋರ್, ರಿಲಯನ್ಸ್ ಸ್ಮಾರ್ಟ್, ಪಾಟೀಲ್ ಪ್ಲಾನೆಟ್, ಸೋಲಾಪುರ್ ರೋಡ್, ವಿಜಯಪುರ. ಆಲ್ವೇಸ್ ಫ್ರೆಶ್ ಟೋಸ್ಟೆಡ್ ಪಿಜ್ಜಾ, ಅರೋಮಿಕ್ ಇಟಾಲಿಯನ್.